ತಿಪಟೂರು ಪತ್ರ ಬರಹಗಾರರ ಉಳಿವು ಹಾಗೂ ಅವರ ಬೇಡಿಕೆಯನ್ನ ಈಡೇರಿಕೆಯನ್ನ ಒತ್ತಾಯಿಸಿ ಹಾಗೂ ದಿನದ ಲೇಖನ ಸಂದಿಗ್ಧತೆ ಚಳವಳಿಯನ್ನ ನಡೆಸಲು ಟಪಾಲು ವಿಭಾಗದಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರ ಒಕ್ಕೂಟ ತೀರ್ಮಾನಿಸಿದೆ ಅಂತ ತಿಪಟೂರು ತಾಲೂಕು ಪತ್ರ ಬರಹಗಾರರ ಸಂಘದ ಅಧ್ಯಕ್ಷ ಉಮೇಶ್ ರಾಜ್ಯ ತಿಳಿಸಿದರು. ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರ ಹಕ್ಕು ಸಂರಕ್ಷಣೆಗೆ ಡಿಸೆಂಬರ್ 16ರಂದು ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನದ ಸಂದರ್ಭದಲ್ಲಿ ಬೆಳಗಾವಿ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರ ಆರಂಭಿಸಿದ ಕಾವೇರಿ ತಂತ್ರಾಂಶ 1 ಮತ್ತು 2ರ ಬದಲಾವಣೆಗಳಿಂದ ಪತ್ರ ಬರಹಗಾರರಿಗೆ ಹೆಚ್ಚಿನ ಆಸ್ತಿ ವಿವರ ದಾಖಲಿಸಲು ತೊಂದರೆ ಉಂಟಾಗ್ತಾ ಇದ್ದು, ಇತರೆ ರಾಜ್ಯಗಳಂತೆ ಕರ್ನಾಟಕದಲ್ಲೂ ಪತ್ರ ಬರಹಗಾರರಿಗೆ ಲಾಗಿನ್ ಸೌಲಭ್ಯ ನೀಡಬೇಕು ಅಂತ ಆಗ್ರಹಿಸಿದರು. ಹಲವು ವರ್ಷಗಳ ಅನುಭವ ಇರುವ ಪರವಾನಗಿ ಪಡೆದ ಬರಹಗಾರರಿಗೆ ವರ್ಷದ ನವೀಕರಣ ವ್ಯವಸ್ಥೆ ಇದು. ಅನಧಿಕೃತ ಬರಹಗಾರರಿಗೆ ಕಡಿವಾಣ ಹಾಕುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಸಭೆಯಲ್ಲಿ ಒತ್ತಾಯಿಸಲಾಯಿತು. ಗೋಷ್ಠಿಯಲ್ಲಿ ಪತ್ರ ಬರಹಗಾರರಾದ ಮಹೇಶ್, ರಮೇಶ್, ಬಸವಯ್ಯ, ಮಂಜುಳಾ, ನಾಗೇಶ್ ಹಾಗೂ ಅನೇಕ ಬರಹಗಾರರು ಭಾಗವಹಿಸಿದ್ರು. ಬದಲಾವಣೆ ಮಾಡ್ತಾ ಇದೆ. ಈ ಬದಲಾವಣೆ ಆಗ್ತಾ ಇರೋದು ತೊಂದರೆ ಆಗ್ತಾ ಇದೆ. ಏನಾಗುತ್ತೆ, ಆಸ್ತಿ ವಿವರ ತಂತಾನೆ ಸ್ವಯಂಚಾಲಿತವಾಗಿ ಹೆಚ್ಚಾಗ್ತಾ ಇದೆ. ಹಾಗೆ ಹೆಚ್ಚಿನ ವಿವರ ಬರೀಬೇಕಾಗುತ್ತೆ, ಅವಶ್ಯಕತೆ ಇರುತ್ತೆ, ಅದು ಆಗ್ತಾ ಇಲ್ಲ. ಇದರಿಂದ ಸಾರ್ವಜನಿಕರು ತೊಂದರೆ ಆಗುತ್ತೆ. ಆಮೇಲೆ ಈ ಸಿಟಿಸನ್ ಲಾಗಿಂಗ್ ಅಂತ ಮಾಡಿದ್ದಾರೆ. ಸಿಟಿಸನ್ ಲಾಗಿಂಗ್ ಮಾಡೋದ್ರಿಂದ ಅನಾನುಭವಿಗಳು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅಪ್ಲೋಡ್ ಮಾಡೋದ್ರಿಂದ ಅವರು ತಪ್ಪಾಗಿ ಅಪ್ಲೋಡ್ ಮಾಡೋದ್ರಿಂದ ಸರ್ಕಾರದ ಬುಕ್ಸ್ಗೆ ಕೊರತೆ ಕಡಿತ ಆಗ್ತಾ ಇದೆ. ಆಮೇಲೆ ಅದು ಇರ್ಲಾರ್ದಂತ ತಪ್ಪುಗಳಾಗ್ತಾ ಇದೆ. ಅದೊಂದು ಅವಾಯ್ಡ್ ಆಗೋದಕ್ಕೆ ನಮಗೆ ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ. ಆ ಲೈಸೆನ್ಸ್ ನಮಗೆ ಅನುಭವ ಇರೋದಕ್ಕೆ ಲೈಸೆನ್ಸ್ ಕೊಟ್ಟಿದೆ. ನಮಗೆ ಪರೀಕ್ಷೆಗಳನ್ನೆಲ್ಲ ಕಂಡಕ್ಟ್ ಮಾಡಿಬಿಟ್ಟು ಲೈಸೆನ್ಸ್ ಕೊಟ್ಟಿದೆ. ನಮ್ಗೆ ಅನುಭವ ಇದೆ. ಅದನ್ನು ಡಿರೇಟೆಡ್ ಲಾಗಿನ್ ಅಂತ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಈ ಬಾಬತ್ತು 16ನೇ ತಾರೀಕು 16/12/2025 ಬೆಳಗಾವಿ ಚಲೋ ಮಾಡ್ತಾ ಇದ್ವಿ. ಅಲ್ಲಿ ಮುಷ್ಕರ ಮಾಡಬೇಕು ಅಂತ. ಅವತ್ತು ಲೇಖನಿ ಸ್ಥಗಿತ, ನಾವು ಯಾವುದೇ ಪತ್ರ ಬರೆಯೋದಿಲ್ಲ. ಅದಕ್ಕೆ ಲೇಖನಿ ಸ್ಥಗಿತ ಅಂತ ಅಂದ್ಬಿಟ್ಟು ನಾವು ಹೆಸರು ಕೊಟ್ಕೊಂಡು ಅವತ್ತು ಮುಷ್ಕರ ಮಾಡ್ತಾ ಇದ್ವಿ. ಇದು ಅಖಿಲ ರಾಜ್ಯಾದ್ಯಂತ ಮಾಡ್ತಾ ಇದ್ವಿ. ಆಮೇಲೆ ಅನಧಿಕೃತವಾಗಿ ಕೆಲವರು ಪತ್ರ ಬರೀತಾ ಇದ್ದಾರೆ. ಅವ್ರಿಗೆ ಯಾವುದೇ ಅನುಭವ ಇರಲ್ಲ, ಯಾವುದೇ ಲೈಸೆನ್ಸ್ ಇರಲ್ಲ, ಸರ್ಕಾರದಿಂದ ಯಾವುದೇ ಬುಕ್ಸ್ಗಳು ಇರಲ್ಲ. ಅಂಥವರಿಂದ ಆಗ ಅನಾಹುತಗಳನ್ನ ತಡೆಯೋದಕ್ಕೆ, ಅವ್ರನ್ನ ತಡೆಗಟ್ಟೋದಕ್ಕೆ ಸಬ್ಸ್ಟಿಟ್ಯೂಟ್ ಮನವಿ ಕೊಡ್ತಾ ಇದ್ದೀವಿ. ಈ ಥರ ಅನಾನುಭವಿಗಳು ರಿಜಿಸ್ಟರ್ ಮಾಡೋದ್ರಿಂದ ಅದೇನಾಗುತ್ತೆ, ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತೆ. ಕಾರಣ ಏನು ಅಂದರೆ, ಒಂದು ಪತ್ರನ ಒಂದು ಸತಿ ಮಾಡಿದ್ಮೇಲೆ ಅದು ಇನ್ನೊಂದು ಸತಿ ಮಾಡೋಕ್ಕೆ ಬರೋದಿಲ್ಲ. ಅಂದರೆ ಅಲ್ಲೇ ತಿದ್ದುಪಡಿ ಮಾಡೋಕ್ಕೆ ಬರಲ್ಲ. ಮತ್ತು ಇನ್ನೊಂದು ಸತಿ ಹೊಸದಾಗಿ ಒಂದು ರಿಜಿಸ್ಟರ್ ಮಾಡಬೇಕಾಗುತ್ತೆ. ಖರ್ಚು ಜಾಸ್ತಿ ಬರುತ್ತೆ, ಎಕ್ಸ್ಪೆನ್ಸಿವ್ ಆಗ್ತದೆ. ಮತ್ತೆ ಅವನಿಗೆ ಡಾಕ್ಯುಮೆಂಟ್ ಏನೋ ಒಂದು ಇದು ತೊಗೊಂಡಿದ್ದಾನೆ ಅಂತಂದರೆ ಅದರಿಂದ ಅವ್ನಿಗೆ ಅನುಕೂಲ ಆಗ್ತಾ ಇಲ್ಲ, ಅನಾನುಕೂಲ ಆಗ್ತಾ ಇದೆ. ಕಾರಣ ಏನು ಅಂತಂದರೆ, ಯಾವ್ಯಾವ ರೀತಿಯಲ್ಲಿ ಅವ್ರಿಗೆ ಏನೋ ಕೇಳ್ತಾರೆ. ಇವಾಗ ಟೈಪ್ ಕೊಡಿ ಅಂತ ತಗೊಂಡ್ಬಿಟ್ಟು ಟೈಪ್ ಹೊಡೆದ್ಬಿಡ್ತಾರೆ. ಡಾಕ್ಯುಮೆಂಟ್ನ ಸ್ಕ್ರೂಟ್ನಿ ಮಾಡಿ ಯಾವುದನ್ನೇ ಪತ್ರ ಬರೀತಾ ಇಲ್ಲ. ನಮಗೆ ಪತ್ರ ಬರಹಗಾರರಿಗೆ ಲೈಸೆನ್ಸ್ ಕೊಟ್ಟಿರೋದು ನಮ್ಮಲ್ಲಿ ಅದನ್ನು ಮಾಹಿತಿನ ಏನು ಕೊಟ್ಟಿರ್ತಾರೋ ಒಂದು ಡಾಕ್ಯುಮೆಂಟು ಅದನ್ನು ನಾವು ಪರಿಶೀಲನೆ ಮಾಡಿಕೊಂಡು ಆಮೇಲೆ ಆ ಪತ್ರನ ನಾವು ಬರಿತೀವಿ. ಆದರೆ ಅವರು ಆ ಥರ ಬರೆಯಲ್ಲ. ಏನು ಹೇಳ್ತೀರೋ ಅದನ್ನು ಬರ್ಕೊಡ್ತಾ ಇದ್ದಾರೆ. ಅವಾಗೇನಾಗುತ್ತೆ ಅಂತಂದರೆ ಅದು ತಪ್ಪಾಗುತ್ತೆ. ರಿಜಿಸ್ಟ್ರೇಷನ್ ಫೀಸ್ ಕಟ್ಬಿಟ್ಟಿರ್ತಾರೆ, ದುಡ್ಡು ತುಂಬ. ವರದಿ ಆನಂದ್, ತಿಪಟೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.